ನೋಡಿ, ಸೌಜನ್ಯ ವಿಚಾರವಾಗಿ ನಮ್ಮ ಒಂದು ಗಿರೀಶ್ ಅಣ್ಣ ಹಾಗೆ ನಮ್ಮ ಮಹೇಶ್ ಅಣ್ಣ ಆಗಲಿ ಒಂದು ವಿಚಾರ ಹೇಳ್ತಿರ್ತಾರೆ ಎಲ್ಲ ವಿಡಿಯೋಗಳಲ್ಲೆಲ್ಲ ಇದೆ, ನೀವು ನೋಡಿರ್ಬೋದು. ಒಂದು ಎಂತ ಹೇಳಿದ್ರೆ ಎಂತ ಸಾಕ್ಷಿ ಇದೆ ನಮ್ಮ ಹತ್ರ ಮೊಬೈಲಲ್ಲಿ ಅಂತ ಹೇಳಿ ಬಂದು ಕಮೆಂಟ್ ಆಗ್ತಾರೆ. ಅಂದ್ರೆ ಬೇಡವಾದ ಕಮೆಂಟ್, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ನೀವೆಂತ ಮಣ್ಣ ಎಂತ ಅಂದ್ರೆ ಬೇಡದು ಮಣ್ಣಾಕಿ ನಗ್ತಿದ್ದೀರಾ, ಮತ್ತೆ ಇನ್ನೇನಕ್ಕೆ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಾರೆ. ನಿಮ್ಮ ಹತ್ರ ಸಾಕ್ಷಿ ಇಲ್ಲ, ನೀವು ಸುಳ್ಳು ಹೇಳ್ತೀರಿ, ಕಾಸು ಮಾಡ್ತಿದ್ದೀರ ಅಂತ. ಒಂದು ಸ್ಕ್ರಿಪ್ಟೆಡ್ ಒಂದು ಪ್ರಶ್ನೆ ಇದೆ. ನೀವು ಸಾಕ್ಷಿಗಳನ್ನ ಮೊಬೈಲ್ನಲ್ಲಿ ಸಾಕ್ಷಿ ಇದೆ, ನೀವು ತೋರಿಸಿಲ್ಲ, ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಿ. ಅಲ್ಲ, ಅವ್ರು ಕೇಳಿದ್ದು ಕೂಡ ಕರೆಕ್ಟ್ ಇದೆ, ಅದಕ್ಕೆ ನಾವು ಉತ್ತರ ಕೊಡಲೇಬೇಕು. ಅವರು ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಇಗ್ನೋರ್ ಮಾಡುವಾಗಿಲ್ಲ. ನಾನು ಹೇಳಿದ್ದೇನೆ, ಅನೇಕ ಕಾರ್ಯಕ್ರಮಗಳನ್ನು ಹೇಳಿದ್ದೇನೆ, ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ. ಸಾಕ್ಷಿ ಅಂದರೆ ಅದೊಂದು ಸರ್ಟಿಫಿಕೇಟ್ ಅಲ್ಲ, ಹಿಂಗೆ ಇಟ್ಕೊಂಡು ನೋಡಿ ಸಾಕ್ಷಿ ಕೊಡ್ತಾ ಇದ್ದೀನಿ ಎಲ್ಲರೂ ನೋಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸಾಕ್ಷಿಗಳನ್ನು ಯಾರಿಗೆ ಎಲ್ಲಿ ಯಾವ ರೀತಿ ಕಾನೂನುಬದ್ಧವಾಗಿ ತಲುಪಿಸಬೇಕು ಅದು ತಲುಪಿಸಿ ಆಗಿದೆ. ಹೀಗಾಗಿನೇ ಇವತ್ತು SIT ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಮನವರಿಕೆ ಆಗಿದೆ, ಕೋರ್ಟಿಗೂ ಕೂಡ ಮನವರಿಕೆ ಆಗಿದೆ. ಅಣ್ಣ ಸಾಕಲ್ಲ, ಸಾಕ್ಷಿ ಕೊಟ್ಟಿದ್ದಾರೆ ಅಲ್ಲ, ಸಾಕ್ಷಿ ಕೊಟ್ಟಿದ್ದಾರೆ 7 ತಿಂಗಳ ಇದಾಗಿದೆ. ಇದೇ ನಮ್ಮ ಕಾನೂನು ಅವಸ್ಥೆ. ಇಂಥ ಕಾನೂನು ಇರುವುದಿಂದಲೇ ಎಂತ ಸಾಕ್ಷಿ ಇದ್ರೂ ಕೂಡ ಒಂದು ಕೊಡ್ಲಿಕ್ಕೆ ಒಂದು ಭಯ ಆಗ್ತಿದೆ.